ನಮಸ್ಕಾರ, ಪೊಲಿಟಿಕಲ್ ಟಿವಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಧೃತರಾಷ್ಟ್ರ ಪ್ರೇಮದ ವ್ಯಾಮೋಹ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯವರ ವಿಚಾರದಲ್ಲಿ. ಹಿಂದೆ ಸಿದ್ದರಾಮಯ್ಯವರು JDS ಪಕ್ಷವನ್ನು ಬಿಟ್ಟಾಗ ದೇವೇಗೌಡರು ತನ್ನ ಮಗನನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ನನಗೆ ಸಿಗಬೇಕಾದಂಥ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸಿದ್ರು ಅನ್ನೋ ಆರೋಪದ ಮೇಲೆ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರಿ ವಿಪಕ್ಷ ನಾಯಕನಾಗಿ ಮುಖ್ಯಮಂತ್ರಿಯಾಗಿ 2 ಸತಿ ಆಯ್ಕೆ ಆಗ್ತಾರೆ. ತದನಂತರ ಈಗ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ DK ಶಿವಕುಮಾರ್ ಸಂಪುಟದಲ್ಲಿ ತನ್ನ ಮಗನಿಗೆ ಮೊದಲ ಪ್ರಿಯಾರಿಟಿಯಲ್ಲಿ ಸಚಿವ ಸ್ಥಾನಕ್ಕೆ ಪಟ್ಟು ಹಾಕಿ ಮಂತ್ರಿ ಸ್ಥಾನವನ್ನು ಕೊಡ್ತಾರೆ. ಅಲ್ಲೂ ಕೂಡ ಅವರು ಮಾಡಿದ್ದು ಧೃತರಾಷ್ಟ್ರ ಪ್ರೇಮನೇ ಅಲ್ವಾ, ಅವರು ತನ್ನ ಮಗನಿಗೋಸ್ಕರನೇ ಅಲ್ವಾ. ಯಾಕೆ ಆ ಪಟ್ಟಿಯಲ್ಲಿ ಬ್ಯಾಡಗಿ ಶಾಸಕರಾದಂಥ ಬಸವರಾಜ ಶಿವಣ್ಣರವರ ಹೆಸರಿಗಾಗಿ ಪಟ್ಟು ಹಿಡಿಬೇಕಿತ್ತಲ್ವಾ. ಆಮೇಲೆ ಕೊನೆಯಲ್ಲಿ ಎಲ್ಲಿ ಬರೀ ನನ್ನ ಮಗನನ್ನೇ ಮಂತ್ರಿ ಮಾಡಿದ್ರೆ ಕುರುಬ ಸಮುದಾಯ ತನ್ನ ವಿರುದ್ಧ ತಪ್ಪು ತಿಳ್ಕೊಳ್ಳುತ್ತೆ ಅನ್ನೋದನ್ನು ಅರಿತು ಕೊನೆ ಕ್ಷಣದಲ್ಲಿ ಭೈರತಿ ಸುರೇಶ್ ಅವರನ್ನು ಆ ಪಟ್ಟಿಯಲ್ಲಿ ಆ್ಯಡ್ ಮಾಡ್ತಾರೆ. ಈಗ 2ನೇ ಪಟ್ಟಿಯಲ್ಲಿ ಬಸವರಾಜ ಶಿವಣ್ಣನವರ ಹೆಸರು ಇಲ್ಲ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ವಿರುದ್ಧ ಕೂಡ ಗರಂ ಆಗ್ತಾರೆ. ಗಾಯತ್ರಿ ಶಾಂತೇಗೌಡರ ಹೆಸರು ಬಂದಿದ್ದಕ್ಕೆ ಅದಕ್ಕೂ ಗರಂ ಆಗ್ತಾರೆ. ಅದಕ್ಕೂ ಕೂಡ ಒಂದು ರೀತಿ ಸಂದೇಶ ಹೋಗಿದೆ. ಅದು ಕುರುಬ ಮಹಿಳೆ ಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನೋ ಕೂಡ ಸಂದೇಶ ಕೂಡ ಹೋಗಿದೆ. ಇನ್ನು ಇದೇ ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರನ ಮೇಲೆ ಇರುವಂಥ ವ್ಯಾಮೋಹ ಬೇರೆ ಯಾರ ಮೇಲೂ ಕೂಡ ಇಲ್ಲ. ಅದಕ್ಕೆ ಅಜಯ್ ಸಿಂಗ್ ಕೂಡ ಬಲಿಪಶು ಆದವ ಮೊದಲ ಶಾಸಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದರೆ ಪ್ರಿಯಾಂಕಾ ಖರ್ಗೆ ಎಷ್ಟು ಬಾರಿ ಗೆದ್ದಿದ್ದಾರೋ ಅಜಯ್ ಸಿಂಗ್ ಕೂಡ ಅಷ್ಟೇ ಬಾರಿ ಗೆದ್ದಿದ್ದಾರೆ. ಅವರನ್ನು ಕೂಡ ಮೊದಲೇ ಸಲ ಶಾಸಕರಾದಾಗಲೂ ಮಂತ್ರಿ ಕೊಡ್ಬೋದಿತ್ತು. ಅವರ ಜೀವದ ಗೆಳೆಯ ಧರ್ಮಸಿಂಗ್ ಅವರ ಮಗ, ಆದರೂ ಕೂಡ ಅವ್ರಿಗೆ ಮಂತ್ರಿ ಸ್ಥಾನ ಈ ದಿನದವರೆಗೂ ಕೊಟ್ಟಿರಲಿಲ್ಲ. ಈಗ 2ನೇ ಪಟ್ಟಿಯಲ್ಲಿ ಅದು DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಕೊಟ್ಟಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರನ್ನು ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯನವರ 2 ಟರ್ಮ್ನಲ್ಲೂ ಮಂತ್ರಿ ಸ್ಥಾನವನ್ನು ಕೊಡ್ತಾರೆ. ಆಮೇಲೆ ಸಮ್ಮಿಶ್ರ ಸರ್ಕಾರದಲ್ಲೂ ಕುಮಾರಸ್ವಾಮಿ ಅವ್ರ ಜೊತೆ ಮಂತ್ರಿಯಾಗಿರ್ತಾರೆ. ತದನಂತರ ಈಗ DK ಸಂಪುಟದಲ್ಲೂ ಕೂಡ ಮಂತ್ರಿ ಆಗಿದ್ದಾರೆ. ಈ ಕೊನೆಯ ಕ್ಷಣದಲ್ಲಿ ಅವರು ಕೂಡ ಶರಣಪ್ರಕಾಶ್ ಪಾಟೀಲ್ ಅವರನ್ನು ತಗೊಂಬಂದು ಮಂತ್ರಿ ಸ್ಥಾನ ಪಟ್ಟಿಯಲ್ಲಿ ಸೇರಿಸ್ತಾರೆ. ಇದೇ ಕಾರಣಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಹಿಂದೆ ಬಾಬುರಾವ್ ಚಿಂಚನಸೂರು, ಉಮೇಶ್ ಜಾಧವ್, ಗುತ್ತೇದಾರು ಇವರೆಲ್ಲ ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸಿ ಅವರನ್ನು ಸಂಸದರಾಗಿ ಸೋಲಿಸಿದ್ದು ಕೂಡ ಗುಲ್ಬರ್ಗದ ಜನ ಮರೆತಿಲ್ಲ ಮತ್ತು ಅವರು ಕೂಡ ಮರೆಯೋದಿಲ್ಲ. ಮೊನ್ನೆ ಮೈಸೂರಿನಲ್ಲಿ ಈ ಯತೀಂದ್ರ ಅವರಿಗೆ ಮಂತ್ರಿ ನೀಡಲಾಗಿದೆ, ಬೇರೆಯವರಿಗೆ ಮಂತ್ರಿ ಸ್ಥಾನ ನೀಡಿಲ್ಲ ಅನ್ನೋ ಕಾರಣಕ್ಕೆ ಮೈಸೂರಿನಲ್ಲಿ ಇವರ ಹಳೆಯ ಶಿಷ್ಯಂದರು ಎಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ. ಮಾದೇವಪ್ಪನವರು ಮತ್ತು ತನ್ವೀರ್ ಸೇಠ್ ಅವರು, ವೆಂಕಟೇಶ್ ಅವರು ಎಲ್ಲರೂ ಸೇರಿ ಮೀಟಿಂಗ್ ಮಾಡ್ತಾರೆ. ಅದು ಒಂದು ಕಾಲದಲ್ಲಿ ಸಿದ್ದರಾಮಯ್ಯವರ ಪಟ್ಟ ಶಿಷ್ಯಂದರು. ಯಾಕೆ ಅಂದರೆ ಅವ್ರು ಯಾರಾದರೂ ಮಂತ್ರಿ ಆಗೋದ್ರೆ ಯತೀಂದ್ರ ಅವರು ಪ್ರಭಾವಶಾಲಿ ಆಗೋದಕ್ಕೆ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಅನೇಕರಿಗೆ ಮಂತ್ರಿಗಿರಿ ತಪ್ಪಿಸಿದ್ದಾರೆ ಅನ್ನೋ ಕಾರಣವನ್ನು ಕೂಡ ಕೇಳಿ ಬರ್ತಾ ಇದ್ದಾನೆ. ಇದು ಕೂಡ ಧೃತರಾಷ್ಟ್ರ ಪ್ರೇಮ ಅಲ್ವಾ. ಹಾಗಾಗಿ ಸಿದ್ದರಾಮಯ್ಯನವರು ಇಷ್ಟು ರೀತಿ ಬೇರೆಯವ್ರ ಮೇಲೆ, JDS ಮೇಲೋ ಇನ್ನೊಬ್ಬರ ಮೇಲೋ ಧೃತರಾಷ್ಟ್ರ ಪ್ರೇಮ, ಕುಟುಂಬ ವ್ಯಾಮೋಹ, ಮಕ್ಕಳ ಮೇಲಿನ ವ್ಯಾಮೋಹ ಅನ್ನೋ ಮಾತುಗಳನ್ನು ಏನು ಹೇಳ್ತಾ ಇದ್ದಾರೆ, ಇನ್ಮೇಲೆ ಆ ಮಾತುಗಳನ್ನು ಹೇಳೋದಕ್ಕೆ ಅವರ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಒಪ್ಪುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ವಾಸ್ತವದಲ್ಲಿ ಅವರದ್ದು ಕೂಡ ಧೃತರಾಷ್ಟ್ರ ಪ್ರೇಮ ಅನ್ನೋದನ್ನು ಅವರೂ ಮರೀಬಾರ್ದು. ಇನ್ನು BJPಯ ಯಡಿಯೂರಪ್ಪನವರ ಬಗ್ಗೆ ಕೂಡ ನಾವೇನು ಧೃತರಾಷ್ಟ್ರ ಪ್ರೇಮದಿಂದ ಹೊರತಾಗಿದ್ದಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈ ಧೃತರಾಷ್ಟ್ರ ಪ್ರೇಮಕ್ಕೆ ಅನೇಕರು ಬಲಿಯಾಗಿದ್ದಾರೆ. ಇದು ಈ ರಾಜ್ಯ ನೋಡಿದೆ, ಅದನ್ನು ಯಾರೂ ಮರೆಯೋ ಹಾಗಿಲ್ಲ.